ದರೋಡೆಕೋರರ ಜಗಳವೇ ಪೊಲೀಸರಿಗೆ ವರವಾಯ್ತಾ ಅನ್ನುವಂಥದ್ದು. ಕೋಟೆಕಾರು ಬ್ಯಾಂಕ್ ದರೋಡೆಗೆ ಮುನ್ನ ತಂಡದಲ್ಲಿ ಭಿನ್ನಾಭಿಪ್ರಾಯ ಒಡಕು ಉಂಟಾಗುತ್ತೆ. ದರೋಡೆಕೋರನೊಬ್ಬನನ್ನ ಹೊರಗಿಟ್ಟು ಇವರು ಪ್ಲಾನ್ ಮಾಡ್ಕೊಳ್ತಾರೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೆ ಆ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ದರೋಡೆಕೋರರ ಜಗಳವೇ ಪೊಲೀಸರಿಗೆ ವರವಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಸಣ್ಣದೊಂದು ಸುಳಿವು ಇರಲಿಲ್ಲ, ಸಣ್ಣದೊಂದು ಹಿಂಟು ಕೂಡ ಬಿಟ್ಕೊಡ್ದೇನೆ ಅವರು ಅಲ್ಲಿಂದ ಕಾಲು ಕಿತ್ತಿದ್ರು. ಎಲ್ಲಿಗೆ ಹೋದ್ರು, ಯಾರಿವರು ಅನ್ನೋದೇ ಪೊಲೀಸರಿಗೆ ತಲೆನೋವಾಗಿ ಹೋಗ್ಬಿಟ್ಟಿತ್ತು. ಇಂಥ ಸಂದರ್ಭದಲ್ಲಿ ಪೊಲೀಸರಿಗೆ ವರವಾಗಿದ್ದು ಆ ಗುಂಪಿನ ಆ ಒಬ್ಬ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ ಸುಕ್ಪಾಲ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕ್ಪಾಲ್, ಈ ಮಂಗಳೂರಿನ ರಾಬರಿ ಪ್ರಕರಣ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿತ್ತು. ಕಾರಣ ಯಾವ ಗುಂಪು, ಯಾವ ವ್ಯಕ್ತಿ, ಯಾವುದರ ಬಗ್ಗೆಯೂ ಕೂಡ ಸಣ್ಣದೊಂದು ಹಿಂಟಿರಲಿಲ್ಲ. ಆದರೂ ಕೂಡ ಪೊಲೀಸರು ಈ ಗುಂಪನ್ನ, ನಟೋರಿಯಸ್ ಡಕಾಯ್ತರನ್ನ ಟ್ರೇಸ್ ಮಾಡಿದ್ದು ಹೇಗೆ? ಪೊಲೀಸರಿಗೆ ಸಿಕ್ಕಂತಹ ಆ ಹಿಂಟಾದರೂ ಯಾವುದು ಅಂತ ಹೇಳಿ ಸುಕ್ಪಾಲ್. ಮೊದಲಿಗೆ ಪೊಲೀಸರಿಗೆ ಈ ದರೋಡೆ ಆದಂಥ ದಿನದಲ್ಲೇ ಗೊತ್ತಾಗುತ್ತೆ, ಸ್ಥಳೀಯರ ಸಪೋರ್ಟಿಂದ ಈ ಡಕಾಯಿತರು ಪರಾರಿಯಾಗಿದ್ದಾರೆ ಅನ್ನುವಂಥದ್ದು. ಈ ಡಕಾಯಿತರು ಅಂತಾರಾಜ್ಯದವರು ಅನ್ನುವಂಥ ಮಾಹಿತಿಯು ಪೊಲೀಸರಿಗೆ ಸಿಕ್ಕಿರ್ತದೆ. ಅದರಲ್ಲೂ ಮುಂಬೈನ ಧಾರಾವಿ ಗ್ಯಾಂಗ್ ಅನ್ನುವಂಥ ಮಾಹಿತಿ ಮುಂಬೈ ಪೊಲೀಸರಿಂದ ಸಿಕ್ಕಿರುತ್ತೆ. ಹಾಗಾಗಿ ಇದರ ಮೊದಲೇ ಮಂಗಳೂರಿನಲ್ಲಿ ದರೋಡೆ ಆಗುವಂಥ ಮೊದಲೇ ಮುಂಬೈನಲ್ಲಿ ಈ ಧಾರಾವಿ ತಂಡ ದರೋಡೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿತ್ತು ಅನ್ನುವಂಥ ಒಂದು ಮಾಹಿತಿಯನ್ನು ಈ ತಂಡದ ಸದಸ್ಯನೇ ಹೇಳಿರ್ತಾನೆ ಪೊಲೀಸರಿಗೆ, ಅಥವಾ ಪೊಲೀಸರ ಸೋರ್ಸ್ಗಳಿಗೆ ಹೇಳಿರ್ತಾರೆ. ಹಾಗಾಗಿ ಪೊಲೀಸರಿಗೆ ಇದೊಂದು ಮಾಹಿತಿ ಸಿಗುತ್ತೆ, ಈ ಧಾರಾವಿ ಗ್ಯಾಂಗ್ನವರು ಶೀಘ್ರದಲ್ಲೇ ಒಂದು ದೊಡ್ಡ ಮಟ್ಟದ ದರೋಡೆ ಮಾಡ್ತಾರೆ ಅನ್ನುವಂಥದ್ದು. ಆತನನ್ನು ಈ ದರೋಡೆ ಟೀಮಿನಿಂದ ಕೈ ಬಿಟ್ಟಿರೋದ್ರಿಂದ ಆ ಮಾಹಿತಿಯನ್ನು ಆತ ಹೊರಗೆ ಹಾಕಿದ್ದಾನೆ. ಹೀಗಾಗಿ ಮಹಾರಾಷ್ಟ್ರ ಪೊಲೀಸರು ಮುಂಬೈಯಲ್ಲಿ ದೊಡ್ಡ ಮಟ್ಟದ ದರೋಡೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಭಾಳಷ್ಟು ಜಾಗೃತಿ ಆಗಿದ್ದರು. ಈ ದರೋಡೆಕೋರರ ಮನೆಯ ಮುಂದೆ ಪಹರೆ ಕಾಯ್ತಾ ಇದ್ದರು. ಆದರೆ ಅವರು ಮನೆಗೆ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ, ಕಳ್ಳತನ ಮಾಡ್ತಾರೆ ಅನ್ನುವಂಥ ಮಾಹಿತಿಯು ಪೊಲೀಸರಿಗಿತ್ತು. ಆದರೆ ಅವರು ಮುಂಬೈಯಿಂದ ನೇರವಾಗಿ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನಲ್ಲೂ ಒಂದು ಸಣ್ಣ ಹಳ್ಳಿ ಭಾಗದಲ್ಲಿರುವಂಥ, ಹೊರಗೆ ಭಾಗದಲ್ಲಿರುವಂಥ ಒಂದು ಕೋಟೆಕಾರ್ನ ಬ್ಯಾಂಕಿಗೆ ದರೋಡೆ ಮಾಡ್ತಾರೆ ಅನ್ನುವಂಥ ಪ್ಲ್ಯಾನು ಪೊಲೀಸರಿಗೆ ಇರಲಿಲ್ಲ. ಯಾವಾಗ ಇಲ್ಲಿ ದರೋಡೆ ಆಯಿತು ಅನ್ನುವಂಥದ್ದು ಗೊತ್ತಾಗಿದೆ, ಆಗ ಮಂಗಳೂರು ಪೊಲೀಸರು ಮುಂಬೈಯ ಡೀಟೇಲ್ ಸಿಕ್ಕಿರೋದ್ರಿಂದ ಮುಂಬೈ ಪೊಲೀಸರನ್ನು ಸಂಪರ್ಕಿಸ್ತಾರೆ. ಮುಂಬೈ ಪೊಲೀಸರು ತಕ್ಷಣ ಹೇಳ್ತಾರೆ, ಧಾರಾವಿ ಗ್ಯಾಂಗ್ನವರು ಯಾರಿದ್ದಾರೆ ಇವರು ಪ್ಲಾನ್ ಮಾಡಿದ್ರು, ಹಾಗಾಗಿ ಇವರನ್ನು ಟ್ರೇಸ್ ಮಾಡಿದರೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಪೊಲೀಸರು ಟವರ್ ಲೊಕೇಶನ್ಗಳನ್ನು ಹುಡುಕಿರುವಂಥದ್ದು. ಆ ಸಂದರ್ಭದಲ್ಲೂ ಇವರ ಲಿಂಕ್ ಗೊತ್ತಾಗಿ ಈಗ ಆರೋಪಿಗಳು ಬಂಧನ ಆಗಿರುವಂಥದ್ದು. ಪ್ರೇಮ್. ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೀತಾ ಹೋಗ್ತೀವಿ. ಈ ನಟೋರಿಯಸ್ ಜೊತೆಗೆ ಸ್ಥಳೀಯರಿಗಿರುವಂತಹ ಲಿಂಕ್ ಏನು? ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೃತ್ಯವನ್ನು ಎಸಗಿದ್ದಾರೆ ಅಂದರೆ ಅವರ ಪ್ಲಾನ್ ಯಾವ ರೀತಿ ಎಕ್ಸಿಕ್ಯೂಟಿವ್ ಆಯಿತು, ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ.